ಗಡಿ ಜಿಲ್ಲೆ ಕೋಲಾರದಲ್ಲಿ ಕೆಮಿಕಲ್ ಮಿಶ್ರಿತ ಹಾಲು ಮಾರಾಟ ದಂಧೆಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದೆ. ಕಳೆದ ತಿಂಗಳು ಅಧಿಕಾರಿಗಳು ನಡೆಸಿದ ದಾಳಿಯಲ್ಲಿ ಸಂಗ್ರಹಿಸಿದ ಮಾದರಿಯಲ್ಲಿ 18 ಹಾಲು ಮಾದರಿ ಕಲಬೆರಕೆ ಅನ್ನೋದು ಸಾಬೀತಾಗಿದೆ. ಮನುಷ್ಯನ ಪ್ರತಿನಿತ್ಯದ ಜೀವನದಲ್ಲಿ ಹಾಲು ಮಹತ್ವದ ಪಾತ್ರ ವಹಿಸುತ್ತದೆ. ಹಾಲಿನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶ ಇರುತ್ತದೆ. ಆದರೆ ಕುಡಿಯುವ ಹಾಲಿನ ಕಲಬೆರಕೆ ನಡೆಯುತ್ತಿದೆ ಅನ್ನೋ ಭಯಾನಕ ಅಂಶ ಬೆಳಕಿಗೆ ಬಂದಿದೆ. ಕೋಲಾರದಲ್ಲಿ ಕಲಬೆರಕೆ ಹಾಲು ಉತ್ಪಾದನೆ ಕೇಸ್ಗಳು ಹೆಚ್ಚಾಗಿವೆ. ಕೆಮಿಕಲ್ ಮಿಶ್ರಿತ ಹಾಲು ತಯಾರಿಕೆಗೆ ದಂಧೆಕೋರರು ರಾಸಾಯನಿಕ ಬಣ್ಣ, ಎಣ್ಣೆ ಹಾಗೂ ಹಾಲಿನ ಪುಡಿ ಬಳಸಿ ಕಲಬೆರಕೆ ಹಾಲು ತಯಾರಿಸುತ್ತಿದ್ದಾರೆ. ಮುಳಬಾಗಿಲು ಕೆಜಿಎಫ್ನ 3 ಕಡೆ ದಾಳಿ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಕಲಬೆರಕೆ ಹಾಲು ಪತ್ತೆ ಪ್ರಕರಣ. 18 ಡೈರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಡಿಸಿ ಆದೇಶ. ಗಡಿಭಾಗದ ಹಳ್ಳಿಗಳಲ್ಲಿ ನಾಯಿಕೊಡೆಗಳಂತೆ ತೆರೆದಿರುವ ಖಾಸಗಿ ಡೈರಿಗಳಲ್ಲಿ ಕಲಬೆರಕೆ ಹಾಲು ಪೂರೈಕೆ ಆಗ್ತಿರುವ ಮಾಹಿತಿ ಇದೆ. ಇದೇ ಕಾರಣಕ್ಕೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಕೂಡ ನಡೆಸಿದ್ದಾರೆ. ಕಳೆದ ಫೆಬ್ರವರಿ 5ರಂದು 30 ತಂಡಗಳಾಗಿ 48 ಕಡೆ ದಾಳಿ ಮಾಡಿ ಹಾಲಿನ ಮಾದರಿ ಸಂಗ್ರಹ ಮಾಡಿದ್ರು. ಇದೀಗ ಪ್ರಯೋಗಾಲಯದ ವರದಿ ಬಂದಿದ್ದು ಸ್ಫೋಟಕ ಅಂಶ ಬಯಲಾಗಿದೆ. 48 ಹಾಲು ಮಾದರಿಯಲ್ಲಿ 18 ಮಾದರಿಗಳು ಕಲಬೆರಕೆ ಅನ್ನೋದು ದೃಢವಾಗಿದೆ. ಇದೀಗ 18 ಸಂಗ್ರಹಣಾ ಕೇಂದ್ರ ಬಂದ್ ಮಾಡಿ ಡಿಸಿ ಆದೇಶ ಮಾಡಿದ್ದಾರೆ. ಎಲ್ಲಿ ಈಗ ಕಳಪೆ ಮಟ್ಟದ ಅಥವಾ ಗುಣಮಟ್ಟ ಇಲ್ಲದೆ ಇರತಕ್ಕಂಥ ಸಬ್ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತ ನಾವೇನು ಕರಿತೀವಿ ಅದು ಸರಬರಾಜು ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಈ ಒಟ್ಟು 18 ಏನೋ ಸ್ಯಾಂಪಲ್ಸ್ಗಳು ಪ್ರೂವ್ ಆಗಿರೋದ್ರಿಂದ ಸಂಬಂಧಪಟ್ಟಂಥ ಡೈರಿಗಳ ವಿರುದ್ಧ ಮೊಕದ್ದಮೆಯನ್ನು ಹೂಡಲಿಕ್ಕೆ ನಾವೀಗ ತೀರ್ಮಾನ ಮಾಡಿದ್ದೇವೆ. ಇನ್ನು ಪರೀಕ್ಷೆಯಲ್ಲಿ ನಕಲಿ ಹಾಲು ಎಂದು ದೃಢವಾದ ಹಾಲಿನ ಮಾದರಿಗಳು ಆಂಧ್ರ ಮತ್ತು ತಮಿಳುನಾಡು ರಾಜ್ಯಗಳ ಖಾಸಗಿ ಡೈರಿಗಳಿಗೆ ಸೇರಿದ್ದು ಎನ್ನಲಾಗಿದೆ. ಕಲಬೆರಕೆ ಹಾಲು ತಯಾರಿಕೆಗೆ ದಂಧೆಕೋರರು ಮಾರಕ ರಾಸಾಯನಿಕ ಅಂಶ ಸೇರಿಸಿ ಪಾಮ್ ಆಯಿಲ್ ಸಹ ಬಳಕೆ ಮಾಡಿದ್ದಾರೆ. ಕೆಲವೊಂದು ಹಾಲಿನ ಪುಡಿ ಮತ್ತು ಹಾಲು ಮಿಶ್ರಿತ ಹಾಲು ಮತ್ತು ಕ್ಯಾನು ಮತ್ತು ಟಾಟಾ ಗಾಡಿ ಸಿಕ್ತು. ಸೊ ಅದ್ರ ಮೇಲೆ ಅದು ಆರೋಪಿನೂ ಸಿಕ್ಕಿದ್ದಾರೆ. ಸೊ ಅದನ್ನೆಲ್ಲ ಮಾಲುಗಳನ್ನು ಪೊಲೀಸ್ ಸಿಬ್ಬಂದಿಯವರು ಅದನ್ನು ಜಪ್ತಿ ಮಾಡಿದ್ದಾರೆ. ಮತ್ತು ಅದೇ ರೀತಿ ನಾವು ಹಾಲು ಪುಡಿನ ಕಲಬೆರಕೆ ಮಾಡಿರೋ ಹಾಲನ್ನು ನಾವು ರಾಜ್ಯ ಆಹಾರ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸ್ತಾ ಇದ್ದೀವಿ. ಕೃಷ್ಣಗಿರಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಅವರು. ಆರೋಪಿ ಕೃಷ್ಣಗಿರಿಯಿಂದ ಸಿಗುತ್ತಂತೆ. ಬಟ್ ನಾವು ಕೇಳಿದ್ವಿ ಲೋಕಲ್ ಸ್ಥಳೀಯ ಗ್ರಾಮ ಪಂಚಾಯತ್ನ NOC ಆಗಲಿ ಮತ್ತೇನು ಆಹಾರ ಇಲಾಖೆಯಿಂದ ಪರ್ಮಿಷನ್ ಆಗಲಿ ಯಾವುದೇ ಅವ್ರ ಸಂಬಂಧಪಟ್ಟ ದಾಖಲೆಗಳು ಅರ್ಥ ಇರಲ್ಲ. ಶ್ರೇಷ್ಠವಾದ ಹಾಲಿನಲ್ಲೂ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವ ಮಾರ್ಗ ಹಿಡಿದಿರುವ ದಂಧೆಕೋರರು ಕಲಬೆರಕೆ ಹಾಲು ತಯಾರಿಸಿ ಖಾಸಗಿ ಡೈರಿಗೆ ಪೂರೈಕೆ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಸದ್ಯ ಕಲಬೆರಕೆ ಹಾಲು ಡೈರಿಗಳ ವಿರುದ್ಧ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ದಂಧೆಕೋರರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.